ಹೇಗೋ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಖುಷಿಯಾಗಿ ಕುಮಾರ ಪರ್ವತಕ್ಕೆ ಹೋಗೋಣ ಅಂತ ಸಾಕ್ತದೆ ನನ್ನ ಈ ದಾರಿ ಮೆಜೆಸ್ಟಿಕ್ಕಿನ ಕಡೆಗೆ. ಹೆಂಗೋ ಮೆಜೆಸ್ಟಿಕ್ಗೆ ಬಂದಾಯಿತು. ನನ್ನ ಫ್ರೆಂಡ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮಗ ಎಷ್ಟೊತ್ತಾದರೂ ಬರ್ತಾಯಿಲ್ಲ. ಒಂದು 5 ನಿಮಿಷ ಕಾದು ಫೋನ್ ಮಾಡ್ತೀನಿ ನಾನು. ಸೆಕೆಂಡ್ ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ. ಸೆಕೆಂಡ್ ಟ್ರಾವೆಲಿಂಗ್ ಬ್ಲಾಗ್ ಬಂದು ಕುಮಾರ ಪರ್ವತ, ದ ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಕರ್ನಾಟಕದ ಒಂದು ಮೇರು ಪರ್ವತ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗಿ ಹುಷಾರಾಗಿ ಬರ್ತೀವಿ. ಸೊ ವೆಲ್ಕಮ್ ಟು ಮೈ ಚಾನಲ್. ನನ್ನ ಫ್ರೆಂಡ್ ಬರತ್ತಿದ್ದಾನೆ ಇಲ್ಲಿ. ತಾಯಿ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಇದು ಒಂದು ಸೆಕೆಂಡ್ ಟ್ರಾವೆಲಿಂಗ್ ಬ್ಲಾಗ್. ಸೊ ಸೆಕೆಂಡ್ ಟ್ರಾವೆಲಿಂಗ್ ಬ್ಲಾಗ್ ಬಂದು ಕುಮಾರ ಪರ್ವತಕ್ಕೆ ಹೆಂಗಿದೆ ಎಕ್ಸೈಟ್ಮೆಂಟು? ಏನೋ ಫುಲ್ ಜೋಶಲ್ಲಿದ್ದೀನಿ. ಓಕೆ, ನೋಡೋಣ. ಹಂಗೆ ಹೋಗ್ತಾ ಇನ್ನೂ ತುಂಬ ಮಾತಾಡ್ತೀವಿ. ಮತ್ತೆ ಸಿಗೋಣ. ನನ್ನ ಫ್ರೆಂಡ್ ಭುವನ್ನು ಕಡೆಗೂ ಸಿಗ್ದ. ಭುವನ್ನು ಮತ್ತೆ ಬರೋದು ಫಸ್ಟ್ ಟೈಮ್ ಮೀಟ್ ಆಗಿರೋದು. ಆದ್ರೂ ಇಷ್ಟು ಬೇಗ ಫ್ರೆಂಡ್ ಆಗ್ಬಿಟ್ಟವ್ರೆ. ಹೇಗೋ ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಿದ್ರು, ನಮ್ಮ ಬಸ್ಸು ಕೂಡ ಸಿಕ್ತು. ಎಲ್ಲ ಫುಲ್ ಜೋಶಲ್ಲವ್ರೆ. ಇದೇ ಜೋಶು ನಾಳೆ ಬೆಳಗ್ಗೆ ಬೆಟ್ಟ ಹತ್ಬೇಕಾದ್ರೆ ಇರುತ್ತೋ ಇರೋಲ್ವೋ ಅಂತ ನೋಡೋಣ. ಹೇಗೋ ಶಿಷ್ಯಂದ್ರು ಎಲ್ಲ ಒಳ್ಳೆ ನಿದ್ದೆ ಹೊಡಿತಾವ್ರೆ. ಇಷ್ಟು ಬೇಗ ಮಲಕ್ ಬಿಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇನ್ನು ಬೆಂಗಳೂರೇ ದಾಟಿಲ್ಲ ಹೇಳ್ಬೇಕು ಅಂದ್ರೆ. ಆಗ್ಲೇ ಕುತ್ಕೊಂಡು ಒಳ್ಳೆ ನಿದ್ದೆ ಹೊಡಿತಾವ್ರೆ. ಅರ್ಥ ಆಗತ್ತೆ ನನಗೆ. ಕಾರ್ಪೊರೇಟ್ ಜೀವಿಗಳು ಮನ್ಸು. ಮನೇಲಿದ್ದಾಗ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಟೈಮ್ ಕರೆಕ್ಟಾಗಿ ಊಟ ಮಾಡ್ಕೊಂಡು ಹೆಂಗೋ ಇರ್ತಾರೆ. ಬಟ್ ಆಚೆ ಬಂದ್ಮೇಲೆ ಒಳ್ಳೆ ನಿದ್ದೆ ಹೊಡಿತಾ ಇರ್ತಾರೆ ಈ ಥರ ಟ್ರಿಪ್ಗೆ ಅಂತ ಬಂದ್ಮೇಲೆ. ನನ್ನ ಫ್ರೆಂಡ್ ಭರತ್ನ ನೋಡಿ ಶಿಷ್ಯ ಒಳ್ಳೆ ನಿದ್ದೆ ಹೊಡಿತಾವನೆ. ಇವನಿಗೆ ರೇಗ್ಸೋದ್ರಲ್ಲಿರೋ ಮಜಾ ನನಗೆ ಇನ್ಯಾವುದ್ರಲ್ಲೂ ಇಲ್ಲ. ಅಷ್ಟು ರೇಗ್ಸ್ತಾ ಇರ್ತೀನಿ ಇವನ್ನ ಅವಾಗ. ಹೆಂಗೋ ಮಲಗ್ಲಿ ಪಾಪ. ನಮ್ ದಾರಿ ಸಾಕ್ತಾ ಇದೆ ಕುಮಾರ ಪರ್ವತದ ಕಡೆಗೆ. ಮನ್ಸು ಬಯಸಿದೆ ಬೆಟ್ಟದ ತುದಿಯ ತಲುಪೋದಕ್ಕೆ. ನೀವು ಕೂಡ ಅವಾಗವಾಗ ಈ ತರದೊಂದು ಅಡ್ವೆಂಚರಸ್ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡು ನಿಮ್ಮ ಒಳ್ಳೆ ಫ್ರೆಂಡ್ಸ್ಗಳನ್ನ ಸೇರಿಸ್ಕೊಂಡು ಯಾವ್ದಾದ್ರು ಒಂದು ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇರಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೆಳಗ್ಗೆ ಸಿಗೋಣ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ನಮಸ್ಕಾರ ಕರ್ನಾಟಕ. ನಮಸ್ಕಾರ. ಜೈ ಆಂಜನೇಯ. ವೆಲ್ಕಮ್ ಬ್ಯಾಕ್ ಟು ಮೌರ್ಯಾದಿ ಪ್ರವಾಸಿಗ ಯೂಟ್ಯೂಬ್ ಚಾನಲ್. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ದರ್ಶನ ಮಾಡಿ ನಾಷ್ಟ ಆಯಿತು. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಮೀಟ್ ಅಟ್ ಬೇಸ್ ಕ್ಯಾಂಪ್. ಸೊ ಇದೆ ಎಂಟ್ರೆನ್ಸ್. ಇದೆ ಕರೆಕ್ಟ್. ಲಾಸ್ಟ್ ಟೈಮ್ ಹಿಂಗೆ ಬಂದಿದ್ದ ಅಡಿಯ. ಹಿಂಗೆ ಅಲ್ಲೇ. ಸೊ ಬೇಸ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಭರತ್, ಬೇಸ್ ಕ್ಯಾಂಪ್ ಹತ್ರ ಹೋಗ್ತಾ ಇದೀವಿ. ಹೇಗೆ ಅನಿಸ್ತದೆ? ಎಷ್ಟು ಎಕ್ಸೈಟ್ ಆಗಿದ್ಯಾ? ಇದು ನಂಗೆ ಹೊಸದ್ದು, ಫಸ್ಟ್ ಟೈಮ್ ಮಾಡ್ತಾರೆ ಇದು. ನೋಡೋಣ ಏನಾಗುತ್ತೆ. ಇನ್ನ ತುಂಬಾ ಇದೆ. ಜಸ್ಟ್ ಇವಾಗ ಒಂದೊಂದು ಹೆಜ್ಜೆ ಇಡ್ತಾ ಇದೀವಿ. ನೋಡೋಣ. ಇನ್ನ ಪರ್ವತ ತುಂಬಾ ದೊಡ್ಡದು. ನೋಡೋಣ. ಎಂಟ್ರೆನ್ಸ್. ನಮಸ್ಕಾರ ಮಾಡ್ಕೊಂಡು ಹೆಂಗೋ ಮುಂದಕ್ಕೆ ಹೋಗ್ಬಿಡೋಣ. ಸೊ ಈಗಿದೆ ಡೆನ್ಸ್ ಫಾರೆಸ್ಟ್. ಎಂಟ್ರಿ ಆಗಿದ್ದೀವಿ. ಟೈಮ್ 8:12. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಕುಮಾರ ಪರ್ವತ ಪೀಕ್ನ ಅಂತ. ಭುವನ್, ದರ್ಶನ್, ಹೆಂಗೆ ಅನಿಸ್ತಿದೆ? ಸೂಪರ್, ಕೂಲ್, ನೈಸ್ ವೆದರ್. ಸಖತ್ತಾಗಿದೆ. ನೋಡೋಣ. ಇನ್ನು ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಹೋಗೋಣ. ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಒಂದು ಸತಿ ವ್ಯೂ ನೋಡಿದ್ಮೇಲೆ ಎಲ್ಲ ಮರ್ತು ಬಿಡ್ತೀವಿ. ಸಬ್ಸ್ಕ್ರೈಬರ್ಸ್, ನನ್ನ ಕಡೆಯಿಂದ ನಿಮ್ಗೊಂದು ಅಡ್ವೈಸ್. ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಏನಂದರೆ, ಸೊ ಇವಾಗ ನೀವು ಟ್ರಕ್ಕಿಂಗ್ ಬರ್ತಾಯಿದ್ದೀರಾ ಅಂದರೆ ಡೈರೆಕ್ಟ್ ಹಂಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹಂಗೆ ಡೈರೆಕ್ಟಾಗಿ ಬಂದ್ಬಿಡ್ತೀವಿ ಅಂತ ಅಂದ್ಕೊಳಕ್ಕೆ ಹೋಗಲೇಬೇಡ್ರಿ. ಫಸ್ಟು ಕ್ಲೀನಾಗಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ವೆಬ್ಸೈಟ್ ಇದೆ. ಸೊ ಅಲ್ಲಿ ಬುಕ್ ಮಾಡಿಕೊಂಡು ನಿಮ್ಮ ಟಿಕೆಟ್ ನಂಬರ್ ಬರುತ್ತೆ. ಆ ಟಿಕೆಟ್ ನಂಬರ್ನ ಇಟ್ಕೊಂಡು ದಯವಿಟ್ಟು ಬನ್ನಿ ಇಲ್ಲಿ. ಇಲ್ಲ ಅಂದರೆ ತುಂಬ ಪರದಾಡಬೇಕಾಗುತ್ತೆ. ಸೊ ನಮಗೆ ಹೆಂಗೋ ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಡೇಟಾ ಸಿಕ್ತು. ದೆನ್ ಫಾರೆಸ್ಟ್ ಆಫೀಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕ್ರಿಯೇಟ್ ಮಾಡೋದಕ್ಕೆ. ಸೊ ನಾವು ಇವಾಗ ಎಂಟ್ರಿ ಆಗಿದ್ದೀವಿ. ಆರ್ ಎಲ್ಸ್
ಇಲ್ಲ ನಾವು ವಾಪಸ್ ಹೋಗ್ಬೇಕಿತ್ತು ಮನೆಗೆ. ದಿಸ್ ಈಸ್ ಐ ವಾಂಟ್ ಟು ಸೇ. ಅದೇ ಥರ ಪ್ಲಾಸ್ಟಿಕ್ ಐಟಮ್ಸಿಂದ ಕವರ್ ಆಗಿರೋ ಫುಡ್ಗಳನ್ನ ತರಲೇಬೇಡಿ. ತರಂಗಿದ್ರೆ ಕ್ಲೀನಾಗಿ ನ್ಯೂಸ್ ಪೇಪರಿಂದ ಕವರ್ ಮಾಡಿಕೊಂಡು ತೊಗೊಂಡು ಬನ್ನಿ. ಇಟ್ ವಿಲ್ ಬಿ ವೆರಿ ಗುಡ್ ಫುಲ್. ಇಲ್ಲ ಅಂದರೆ ಎಲ್ಲ ಕಿತ್ತಿ ಇಲ್ಲೇ ಇಟ್ಕೊಳ್ತಾರೆ. ಸೊ ಭರತ್, ಸೊ ಈ ಥರ ಈ ವಿಷಯಗಳ ಮುಂಚೆನೇ ಗೊತ್ತಿದ್ದಿದ್ರೆ ಸ್ವಲ್ಪ ತುಂಬ ಯೂಸ್ ಆಗ್ತಿತ್ತು ಅಲ್ವಾ? ಹಾಂ. ಸೊ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಾ ಇದ್ದೀನಿ, ಪ್ರಿಕಾಷನ್ಸ್. ಹೌದೌದು, ತಿಳ್ಕೊಳ್ಳಿ. ಫ್ರೆಂಡ್ ಕರ್ಕೊಂಡು ಬರ್ತಾನಂತ ಬಂದ್ಬಿಡೋದಲ್ಲ, ಎಲ್ಲ ಬುಕ್ ಮಾಡ್ಕೊಂಡು ಬರಬೇಕು. ಆ ಫ್ರೆಂಡ್ ಕ್ಯಾಮ್ರಾ ಇಟ್ಕೊಂಡವನೆ. ಮಗನೇ ಇದೆ ಬಾ ನಿನಗೆ. ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು 2 ವಾಟರ್ ಬಾಟ್ಲುಗಳನ್ನ ಇಟ್ಕೊಂಡಿರಿ. ವಾಟರ್ ಬಾಟ್ಲು ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲುಗಳಲ್ಲ, ಸ್ಟೀಲ್ ವಾಟರ್ ಬಾಟ್ಲುಗಳನ್ನೇ ಕ್ಯಾರಿ ಮಾಡಿ. ಪ್ಲಾಸ್ಟಿಕ್ ವಾಟರ್ ಬಾಟ್ಲುಗಳನ್ನೆಲ್ಲ ಫಾರೆಸ್ಟ್ ಒಳಗಡೆ ಅಲೋ ಮಾಡಲ್ಲ. ಸ್ಟಾರ್ಟಿಂಗ್ ಹತ್ತಬೇಕಾದ್ರೆ ತುಂಬ ಬೇವ್ರು ಬರ್ತಾ ಇರುತ್ತೆ. ಸೊ ಸಣ್ಣದಾಗಿ ಒಂದು ಟವಲ್ಗಳನ್ನ ಕ್ಯಾರಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಬೇವ್ರು ಹೆಂಗೆ ಸುರಿತಾ ಇರುತ್ತೆ ಅಂದರೆ, ನಾವು ಕೆಲಸ ಮಾಡಬೇಕಾದ್ರೆ ಈ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಬೇವ್ರು ಸುರಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಟ್ರಕ್ಕಿಂಗ್ ಮಾಡಬೇಕಾದ್ರಂತೂ ಹೆವಿ ಬೇವ್ರು ಸುರಿಸ್ತೀವಿ. ನಮ್ಮ ಬಾಯ್ಸು ಫೋಟೋ ಶೂಟ್ಗೋಸ್ಕರ ಅಂತ ಮಧ್ಯಕ್ಕೊಂದು ಸ್ಟಾಪ್ ಹಾಕಿದ್ರು. ಅವರು ಫೋಟೋಸ್ ಶೂಟ್ ಮಾಡ್ತಾ ಇದ್ರು. ನಾನು ಈ ಫಾರೆಸ್ಟ್ನ ನೋಡಿಕೊಂಡು ಹಾಗೆ ಮರ್ತ್ಬಿಟ್ಟು ನಿಂತ್ಕೊಂಡಿದ್ದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಅವತ್ತು ಹತ್ಬೇಕಾದ್ರೆ ಗೊತ್ತಿರಲಿಲ್ಲ. ಬಿಡಿಲೆ ಎಷ್ಟೊತ್ತು ನಡೆದಾದ್ಮೇಲೆ ಒಂದು ವಾಟರ್ ಫಾಲ್ ಸಿಕ್ತು. ನನಗೊಂದು ಮನ್ಸಿಗಂತೂ ತುಂಬ ಖುಷಿ ಆಯಿತು. ದೇವಕ್ಕೂ ಅಷ್ಟೇ, ಎನರ್ಜಿ ಎಲ್ಲ ಲಾಸ್ ಆಗಿ ನೀರು ಸಿಕ್ಕಿ ಜೀವ ಸಿಕ್ಕಂಗಾಗಿದೆ. ನಿಂಗೆ ಅನಿಸ್ತದೆ ಸೂಪರ್, ಒಂದು ಸ್ವರ್ಗಕ್ಕೆ ಬಂದಿರೋ ಫೀಲ್ ಆಗ್ತದೆ. ಹೌದು, ನಿಜ. ತುಂಬ ಹೊತ್ತಾದ್ಮೇಲೆ ನೀರು ಸಿಕ್ಕಿದ್ದು ಸ್ವರ್ಗ. ಇದರಿಂದ ಮೇಲಿಂದ ಕೆಳಗೆ ಕರ್ಕೊಂಡೋಗಿ ಕುಮಾರಧಾರ ನದಿಗೆ ಸೇರುತ್ತೆ. ಪ್ಯೂರ್ ವಾಟರ್. ಇಲ್ಲಿಗೆ ಬನ್ನಿ, ಪ್ಯೂರ್ ವಾಟರ್. ಇದು ಹೆಸರು ಭೀಮಾ ಬಂಡೆ ವಾಟರ್ ಫಾಲ್ಸ್ ಅಂತ. ಪಕ್ಕ ಬನ್ನಿ. ಭರತ್ ಹಾಗೆ ಹಿಡ್ಕೊ ಬರ್ತೀನಿ, 2 ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗಿ ಅಂದ. ಈಗ ತೆಗ್ದಿದ್ದೀನಿ ನಾನು. ಬಟ್ ನಂದೊಂದೆರಡು ವಿಡಿಯೋ ತೆಗಿ ಚೆನ್ನಾಗಿ ಅಡ್ವೆಂಚರಸ್ ಥರ ಅಂತ ಅಂದರೆ ಹೆಂಗೆಂಗೋ ತೆಗ್ದಿದ್ದ ಶಿಷ್ಯ. ಬಟ್ ಹೇಗೋ ಒಟ್ಟಿನಲ್ಲಿ ಎಲ್ಲೋ ಒಂದು ಸೀನ್ಗಳು ಚೆನ್ನಾಗಿದೆ. ಓಕೆ, ನಾಟ್ ಬ್ಯಾಡ್, ಇವೆಲ್ಲ ಚೆನ್ನಾಗಿದೆ. ಸೊ ಈ ಥರ ಅಡ್ವೆಂಚರ್ಸ್ ಇರಬೇಕು ಲೈಫಲ್ಲಿ. ಅದೇ 4 ಗೋಡೆಗಳ ಮಧ್ಯೆ ಜೀವನ, ಅದೇ ಕೆಲಸ, ಅದೇ ಮನೆ, ಅದೇ ಆಫೀಸು ಅಂತ ಇದ್ರೆ ಅಷ್ಟೇ ಉದ್ಧಾರನೇ ಲೈಫಲ್ಲಿ. ಭರತ್, ಕರೆಕ್ಟ್ ಈಗ ಬರಪ್ಪ. ಎಲ್ಲೆಲ್ಲೋ ದಾರಿ ತಪ್ಪಿಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ದಾರಿ ತಪ್ಪಿ ಹೋಗೋದಿಲ್ಲ. ನೀನೇನು ಹೇಳ್ತಿದ್ಯಾ ಅಂದರೆ, ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೊ ಹಂಗೋ ಹಿಂಗೋ ಕಷ್ಟಪಡ್ಕೊಂಡು ಕೆಳಗಡೆ ಸ್ಟೀಪಿಂದ ತುಂಬ ಮೇಲೆ ಬಂದಿದ್ದೀವಿ. ಸ್ವಲ್ಪ ಉಸಿರಾಡ್ದಂಗೆ ಆಗ್ತಿದೆ ಇವಾಗ. ಭರತ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಡ್ಯೂಡ್? ಸಖತ್. ಮೇಲೆ ಹೋದ್ಮೇಲೆ ಹೇಳ್ತೀನಿ ಇನ್ನು. ಓಕೆ ದರ್ಶನ್, ಹೇಗನ್ನಿಸ್ತು? ತುಂಬ ಸೂಪರ್ ಆಗಿತ್ತು, ಕ್ರೇಜಿ ಆಗೈತೆ. ಇನ್ನು ಕುಮಾರ ಪರ್ವತಗೆ ತುಂಬ ಐತೆ. ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ಸಾಗೋಣ. ಪಾಪ ನಮ್ಮ ಭುವನ್ ಅವನ್ ಪಡಗ ಅವನು ಆರಾಮಾಗ್ಬಿಟ್ಟು ಬರ್ತಾನೆ ಕೋಲಿಕ್ಕೊಂಡು. ಮತ್ತೆ ಸಿಗ್ತೀವಿ ಇನ್ನ. ಭರತ್, ಭಟ್ರ ಮನೆಗೆ ಇನ್ನೊಂದು ಕೆಲವೇ ನಿಮಿಷ ಅಷ್ಟೇ. ಆವಾಗ್ಲಿಂದ ಇದನ್ನೇ ಅಂತ ಇದೆಯಾ? ಪ್ರಪಂಚನೇ ಹಂಗೆ, ಯಾವುದು ಸುಲಭವಾಗಿ ಸಿಗಲ್ಲ, ಕಷ್ಟಪಡಬೇಕು. ಕಷ್ಟಪಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಭರತ್. ಹಂಗೋ ಹಿಂಗೆ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ. ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿದೆ. ಇನ್ನೂ ಇದೆ, ಇನ್ನೂ ತುಂಬ ಇದೆ ನೋಡೋದು. ನನ್ನ ಫ್ರೆಂಡ್ ಭರತ್ ಇಲ್ಲಿದ್ದಾನೆ, ದರ್ಶನ್, ಭುವನ್ ಅಲ್ಲಿದ್ದಾರೆ. ಇನ್ನೊಂದು ಸ್ವಲ್ಪ ಹತ್ಬಿಟ್ರೆ ಭಟ್ರ ಮನೆ ಸಿಕ್ಬಿಡುತ್ತೆ ನಮಗೆ. ಸೊ ಭಟ್ರ ಮನೆಗೆ ಹೋಗ್ಬಿಟ್ರೆ ಒಂದು ಅಂತ ತಲುಪ್ದಂಗೆ. ಸಕ್ಕತ್ತಾಗಿದೆ ಅಲ್ವಾ ವ್ಯೂ ಭರತ್? ಕ್ರೇಜಿ. ಮತ್ತೆ ಸಿಗೋಣ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಡೀತಾ ಇರ್ತೀವಲ್ಲ. ಸೊ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಸೊ ಅವಾಗವಾಗ ಈ ಥರ ಒಳ್ಳೆ ಚಾನ್ಸ್ ಸಿಕ್ಕಿದಾಗ
ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಹತ್ತದ ಫುಲ್ ಗ್ರೀನರಿ ಇರುತ್ತಾ ಅಥವಾ ಹಿಂಗೆ ಇರುತ್ತೆ ಅಲ್ಲೆಲ್ಲ? ಫುಲ್ ಗ್ರೀನರಿ. ಹೌದಾ? ಭಟ್ರ ಮನೆ ಆದಾದ್ಮೇಲೆ ಭಟ್ರ ಮನೆ ಸ್ವಲ್ಪ ಊಟ ಮಾಡೋಣ. ಹಾಂ, ಮಾಡಲೇಬೇಕು. ನಮಗೆ ಹನುಮಾನ್ ಥರ ಪವರ್ ಇದ್ದಿದ್ದಿದ್ರೆ ಜರ್ರ ನಲಟೋಗ್ಬೋದಾಯ್ತು. ನಿಜ, ಬಟ್ ಎಲ್ಲರೂ ಆಂಜನೇಯ ಆಗೋಕ್ಕಾಗಲ್ಲ. ಪ್ರಪಂಚಕ್ಕೆ ಒಬ್ಬರೇ ಆಂಜನೇಯ, ಅವರು ನೆನೆಸ್ಕೊಂಡು ನಾವು ಸಾಕ್ಬೇಕಷ್ಟೇ ಮುಂದೆ ನೆಡ್ಕೊಂಡು. ನಾನಂತೂ ತುಂಬ ಜೋಶಲ್ಲಿದ್ದೆ. ಯಾವಾಗ ಒಳ್ಳೊಳ್ಳೆ ವ್ಯೂಸ್ಗಳು ಕಾಣಿಸುತ್ತೋ ಹೀಗೆ ಓಡ್ತಾ 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 ಮುಂದೆ ಹೋಗ್ತಾನೆ ಇದೆ ನಾನಂತೂ. ಬಟ್ ಇಟ್ ವಾಸ್ ಬ್ಯೂಟಿಫುಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಕಣ್ಣಿಗೆ ಎಷ್ಟು ಕೂಲ್ ಅನಿಸ್ತಾ ಇದೆ ಅಂದರೆ ನೆಮ್ಮದಿ. ಇದು ನೆಮ್ಮದಿ ಅಂದರೆ ಆ್ಯಕ್ಚುಲ್ ಆಗಿ ಇನ್ನೂ ನೆಮ್ಮದಿ ತುಂಬಾನೇ ಇದೆ. ಮುಂದೆ ಸಾಕ್ತಾ ಹೋದ್ರೆ ಈ ಪ್ರಕೃತಿಲೇ ನಾನು ದೇವ್ರನ್ನ ನೋಡ್ತೀನಿ. ಕಡೆಗೂ ಎಷ್ಟೋ ಕಿಲೋಮೀಟರ್ ನಡೆದು ಭಟ್ರ ಮನೆ ತಲುಪಿಟ್ವಿ. ಇಲ್ಲೇನಾದ್ರು ಒಂದು ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಟ್ರೆಕಿಂಗ್ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡ್ತೀವಿ ಇವತ್ತು ಹೆಂಗೋ. ಇದು ಭಟ್ರ ಮನೆ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಎಷ್ಟು ಸುಸ್ತಾಗಿ, ನನ್ನ ಮಕ್ಕಳು ಊಟ ಮಾಡ್ತಾವ್ರು ನೆಮ್ಮದಿಯಾಗಿ. ಹೆವಿ ಸುಸ್ತಾಗ್ಬಿಟ್ಟಿದ್ರು. ಸೊ ಊಟ ಇರಲಿಲ್ಲ ಅಂದರೆ ಅಷ್ಟೇ ಕತೆ. ಸೊ ನಾವು ತಗೊಂಡಿರೋ ಸ್ನ್ಯಾಕ್ಸು ಅಷ್ಟು ಯೂಸ್ ಆಗಿಲ್ಲ, ಬಟ್ ಊಟನೇ ಅಲ್ವಾ. ಒಳ್ಳೆ ಅನ್ನ ಸಾರು, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲ ಮಾಡಿದ್ರು, ಸಖತ್ತಾಗಿತ್ತು. ಇದು ಊಟ ಮಾಡಿದಾದ್ಮೇಲೆ ನಮ್ಮ ಹುಡುಗರ ಪರಿಸ್ಥಿತಿ ಎಲ್ಲ ಹೊಟ್ಟೆ ತುಂಬಿಟ್ಟು ಕುತ್ಕೊಬಿಟ್ಟವ್ರೆ, ಸಾಕು ಆಗಲ್ಲ ಅಂತ. ಆದ್ರೂ ನಾನು ಅವ್ರನ್ನೆಲ್ಲ ಬಿಡ್ತಾ ಇಲ್ಲ. ಪಾಪ ಚೇರಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ. ಬೇಡ ಬೇಡ ಬೇಡ. ಏನು ಆನೆಸ್ಟ್ಲಿ ನಿಜ ಹೇಳಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಕುಮಾರ ಪರ್ವತ ಸುಲಭ ಅಲ್ವೇ ಅಲ್ಲ. ತುಂಬ ಟೈಮ್ ಬೇಕು, ತುಂಬ ಪೇಷನ್ಸ್ ಬೇಕು, ತುಂಬ ಎನರ್ಜಿನೂ ಕೂಡ ಬೇಕು. ಸೊ ಈ ಥರ ಸ್ವಲ್ಪ ಅವಾಗವಾಗ ರೆಸ್ಟ್ ತೊಗೊಂಡು ಮುಂದೆ ಹೋಗ್ತಾ ಇರಬೇಕು. ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಅಲ್ಲಿ ಕೆಳಗಡೆ ನಿಂತ್ಕೊಬಿಟ್ಟಿದ್ದಾರೆ. ಸೊ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಬಟ್ ಹೆಂಗೋ ಪೀಕಿಗೆ ರೀಚ್ ಆಗಲೇಬೇಕು ಅಂತ ನನ್ನ ಮನಸ್ಸಲ್ಲಿರೋ ಆಟ. ರೀಚ್ ಆಗಿ 6 ಗಂಟೆ ಒಳಗಡೆ ರೀಚ್ ಆಗಿಬಿಡ್ಬೇಕು ಕೆಳಗಡೆ ಬೇಸ್ ಕ್ಯಾಂಪ್ ಹತ್ರ. ಬಟ್ ಬ್ಯೂಟಿಫುಲ್ ವ್ಯೂ, ಸ್ವರ್ಗ ಅಂತ ಹೇಳ್ಬೋದು. ಮೈ ಗಾಡ್, ಇದಕ್ಕೋಸ್ಕರನೇ ಟ್ರೆಕ್ಕಿಂಗ್ ಬರೋದು ನಾನು. ಎಷ್ಟು ಒಳ್ಳೆ ಗಾಳಿ, ಒಳ್ಳೆ ವ್ಯೂ, ಇದೆಲ್ಲ ಬೇರೆ ಎಲ್ಲೂ ಸಿಗೋಲ್ಲ. ಇಂಥ ಒಳ್ಳೆ ಬೆಟ್ಟದ ಮೇಲೇ ಸಿಗೋದು. ಒಂದು 95% ಕವರ್ ಮಾಡಿದ್ವಿ. ಬಟ್ ನಮ್ಮ ಬಾಯ್ಸ್ ಎಲ್ಲ ಸುಸ್ತಾಗ್ಬಿಟ್ಟು ಇನ್ನಾಗಲ್ಲ ನಮ್ಮ ಕೈಯಲ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಫೋರ್ಸ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿಸಿದ್ರು. ನೋಡಿ ಗಾಯ್ಸ್, ನಾವು ಟ್ರಕ್ಕಿಂಗ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ಅವನು ಕುಮಾರ ಪರ್ವತ ರೀಚ್ ಮಾಡಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸತಿ ರೀಚ್ ಮಾಡೋಣ ಅಂತ ಹೇಳಿ ಗಾಯ್ಸ್, ನೀವು ಸ್ವಲ್ಪ ಸಮಾಧಾನ ಮಾಡಿ. ಆಮೇಲೆ ಮನ್ಸಲ್ಲಿ ಬೈಕೊತಾನೆ ಗಾಯ್ಸ್ ಅವನು, ನೆಕ್ಸ್ಟು ಬಂದರೆ ಒಬ್ಬನೇ ಬರ್ತೀನಲ್ಲ, ವೇಸ್ಟ್ ಬಾಡಿಗಳನ್ನೆಲ್ಲ ಹಾಕೊಂಡು ಬರ್ತಾನೆ ಅಂದ್ಬಿಟ್ಟು ಬೇಜಾರಲ್ಲ ಅವನು. ಅಲ್ಲ ಬರತ್ತಾ ಹೇಳಿ ಹೌದಪ್ಪ, ತುಂಬ ಬೇಜಾರಲ್ಲ. ಒಂದು 5%
ರೀಚ್ ಆಗಿಬಿಟ್ಟಿದ್ರೆ ಪೀಕಿಗೆ ತಲುಪುತ್ತಿದ್ವಿ. ಬಟ್ ಇವ್ರುಗಳಿಂದ ನಿಲ್ಲಿಸ್ಬೇಕಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಟ್ರಾವೆಲ್ ಮಾಡಿದ್ರೆ ಒಬ್ಬನೇ ಟ್ರಾವೆಲ್ ಮಾಡ್ತೀನಿ. ಈ ಥರ ಹಿಂಗೆ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಒಬ್ಬನೇ ಟ್ರಾವೆಲ್ ಮಾಡಿದ್ರೆ ಬೆಸ್ಟು. ಒಂದು ದಿನದಲ್ಲಿ ಈ ಟ್ರಕ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟನೇ. ದೆನ್ ಹೇಗೋ ಕಷ್ಟಪಟ್ಟು ಇಷ್ಟವಾಗಿ ಮುಗಿಸ್ಬಿಟ್ವಿ. ಮತ್ತೆ ಮುಂದೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.